ಈ ಒಂದು ಸಂಸ್ಥೆಯಾಗಿಟ್ಕೊಂಡು ಉದ್ಯಮವನ್ನು ಮಾತ್ರ ನಡೆಸೋದಿಲ್ಲ, ಜೊತೆಗೆ ಸಮಾಜಮುಖಿ ಕಾರ್ಯಗಳನ್ನು ಕೂಡ ಮಾಡೋದ್ರ ಮೂಲಕ ಒಂದಿಷ್ಟು ಪ್ರಗತಿಯನ್ನು ನೋಡ್ತಕ್ಕಂಥದ್ದು, ಸಮಾಜದಲ್ಲಿ ಬದಲಾವಣೆ ತರೋದಕ್ಕೆ ಮುಂದಾಗಿರುವಂತಹದ್ದು. ಇದೀಗ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ತುಮಕೂರು ಬ್ರಾಂಚ್ನ ವಿಶೇಷ ಒಂದು ಕಾರ್ಯಕ್ರಮವನ್ನು ಮಾಡಲಾಗಿದೆ. ಆ ಮೂಲಕವಾಗಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಡಿಯಲ್ಲಿ ವಿಶೇಷ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು. ಬರ್ತಕ್ಕಂಥ ಲಾಭದಲ್ಲಿ ಅಲ್ಪ ಪ್ರಮಾಣವನ್ನು ವಿದ್ಯಾರ್ಥಿಗಳಿಗೆ ಕೂಡ ಮೀಸಲಿಡಲಾಗಿದೆ. CSR ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿತರಣೆಯನ್ನ ಮಾಡಲಾಗಿದೆ. ಮೊದಲಿನಿಂದಲೂ ಕೂಡ ಈ ಒಂದು ಕಾರ್ಯವನ್ನು ನಡೆಸಿಕೊಂಡು ಬರ್ತಾ ಇದೆ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್. ಕೇರಳದ ಕ್ಯಾಲಿಕೆಟ್ನಲ್ಲಿ ಪ್ರಾರಂಭವಾದಂತಹ ಮಲಬಾರ್ ಸಂಸ್ಥೆ ಇದೀಗ ಸುಮಾರು 14 ದೇಶಗಳಲ್ಲಿ 425ಕ್ಕೂ ಹೆಚ್ಚು ಶೋರೂಮ್ಗಳನ್ನು ಹೊಂದಿರುವಂತಹದ್ದು. 278 ಶೋರೂಮ್ಗಳನ್ನು ಭಾರತದಲ್ಲಿ ನೋಡಬಹುದಾಗಿದೆ. ಭಾರತದಲ್ಲಿ 69,000 ಕೋಟಿಗೂ ಕೂಡ ಹೆಚ್ಚು ವಾರ್ಷಿಕ ವಹಿವಾಟನ್ನು ನಡೆಸ್ತಾ ಇದೆ. 30,000 ಉದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸುವಂತಹ ಸಂಸ್ಥೆ ಇದು. ಪ್ರತಿ ವರ್ಷ CSRಗೆ ಹಣ ಮೀಸಲಿಡ್ತಾ ಇರತಕ್ಕಂಥ ಮಲಬಾರ್ ಗ್ರೂಪ್ ಇವರಿಗೂ ಕೂಡ ಸುಮಾರು 1 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ವಿತರಣೆ ಮಾಡಿದೆ. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ವಿತರಣೆ ಮಾಡೋದ್ರ ಮೂಲಕ ಅವರ ಭವಿಷ್ಯವನ್ನು ಕೂಡ ರೂಪಿಸ್ತಾ ಇದೆ ಮಲಬಾರ್ ಸಂಸ್ಥೆ ಅಂತ ಹೇಳಿದ್ರೆ ಸಾಕಷ್ಟು ಹೆಮ್ಮೆ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಕೇವಲ ಉದ್ಯಮವನ್ನು ಮಾಡಿ ಲಾಭವನ್ನು ತಮ್ಮ ಒಂದು ಖರ್ಚಿಗೆ ತಮ್ಮ ಒಂದು ಸಂಸ್ಥೆಗೆ ಇಟ್ಕೊಳ್ತಕ್ಕಂಥದ್ದಲ್ಲ, ಅದನ್ನು ಮುಂಬರ್ತಕ್ಕಂಥ ಪೀಳಿಗೆಯ ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ ಒಂದು ಸ್ಕಾಲರ್ಶಿಪ್ ಮೂಲಕವಾಗಿ ಕೊಡ್ತಾ ಅವರನ್ನು ಒಂದಿಷ್ಟು ವಿದ್ಯಾವಂತರನ್ನಾಗಿ ಒಂದು ಪ್ರಗತಿಯ ಪಥದಲ್ಲಿ ತೆಗೆದುಕೊಂಡು ಹೋಗ್ತಾ ಇದೆ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್. ಅದಕ್ಕೆ ಸಾಕಷ್ಟು ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಅಡಿಯಲ್ಲಿ ಬರುವಂತಹ ಪ್ರಾಫಿಟ್ ಅಲ್ಲಿ ಸೆಂಟ್ರಲ್ ಪೋರ್ಷನ್ ಅನ್ನ ಇವತ್ತು ಜನರಿಗೆ ಕೊಡುವಂತ ಕೆಲಸದಲ್ಲಿ ಇವತ್ತು ಮಲಬಾರ್ ಗೋಲ್ಡ್ ವಿಶೇಷವಾಗಿ, ಯಾಕಂದ್ರೆ ನಾನು ಇಷ್ಟೊತ್ತು ನಮ್ಮ VC ಸರ್ ಜೊತೆ ಹೇಳ್ತೀನಿ, ಕೇರಳ ಬೇಸ್ ಗ್ರೂಪ್ ಶಿಸ್ತಿದೆ. ನಮ್ಮಲ್ಲಿ ರಾಜಕಾರಣಿ ಸಹ ಮುಂಚೆಗಳು ಹೋಗಿದ್ವಿ ತುಮಕೂರಿನಲ್ಲಿ. ಯಾವ ರೀತಿ ಶಿಸ್ತು ಅದೇ ಕೂಡ ಈ ಮಲಬಾರ್ ಗೋಲ್ಡ್ ಅಲ್ಲಿ ಸ್ಟಾರ್ಟ್ ಇರ್ಬೋದು, ಮತ್ತೊಂದು ನಾವು ಬಂದಾಗ ಕೂಡ ಆಟಿಟ್ಯೂಡ್ ಅಪ್ರೋಚ್ ಎಲ್ಲರೂ ಕೂಡ ನೋಡಿದ್ವಿ. ಮತ್ತು CSR ಕೂಡ ಅವರೇ ಒಂದು ಟ್ರಸ್ಟ್ ಮಾಡಿ 1999 ಅವರೇ ಸಂಸ್ಥೆ ಶುರುವಾಗಿ 1993 ಟ್ರಸ್ಟ್ 1999 ಮಾಡಿ ಅವರೇ ಒಂದು CSR ಆಫೀಸ್ ಒಂದು ಟ್ರಸ್ಟ್ ಮಾಡಿ ಯಾವ ರೀತಿ ಎಫೆಕ್ಟಿವ್ ಆಗಿ ಡಿಫರೆಂಟ್ ಏರಿಯಾದ ಅವರೇ ಹೌಸಿಂಗ್ ಕೊಟ್ಟಿದ್ದಾರೆ. ಮತ್ತು ಸಮಾಜಮುಖಿ ಆಗಿರುವಂತಹ ಸ್ಕಾಲರ್ಶಿಪ್ ಇರ್ಬೋದು, ಮತ್ತು ಏಳಲ್ಲಿ ಪೇಪರ್ ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ಮತ್ತು ಇಲ್ಲಿರುವಂತಹ ಯಾರು ಅನ್ನ ವಿಜಯವಂತರು ಕೂಡ ಡೈಲಿ ಕೆಲವರು ಅಂದ್ರೆ ಬೇರೆ ಬೇರೆ ರೀತಿ ಇರ್ತದೆ. ಕೆಲವರು ಶಾಲೆ ಕಟ್ಸ್ಕೊಡ್ತಾರೆ, ಮತ್ತು ಇವರು ಯಾರಂತ ರೀತಿ CSR ಆಕ್ಟಿವಿಟೀಸ್ ನ ಇವರು ಇನ್ ಇಂಟ್ರೆಸ್ಟ್ ಆಫ್ ನೇಷನ್, ಇನ್ ಇಂಟ್ರೆಸ್ಟ್ ಆಫ್ ಪಬ್ಲಿಕ್, ಎಸ್ಪೆಷಲಿ ಎಕಾನಮಿ ನಮ್ಮ ವೀಕರ್ ಸೆಕ್ಷನ್ ಅವರು ಕೂಡ ಮಾಡ್ತಿದ್ದಾರೆ. ಮತ್ತು ಇಲ್ಲಿ ವಿದ್ಯಾರ್ಥಿಗಳು ಕೂಡ ವಿಶೇಷವಾಗಿ ಹೆಣ್ಮಕ್ಳು ಮಾಡ್ತಿರುವಂತದ್ದು ಖಂಡಿತವಾಗಿ ಯಾರು ಅಪ್ರಿಷಿಯೇಟ್ ಆಸ್ ಎ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಮಲಬಾರ್ ಗೋಲ್ಡ್ CSR ಇನಿಷಿಯೇಟಿವ್ ನಾವೆಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡಿ ಇದನ್ನ ಥ್ರೂಔಟ್ ಇಂಡಿಯಾ ಮತ್ತು ಥ್ರೂಔಟ್ ವರ್ಲ್ಡ್ ಅವರು ನಮ್ಮ ಭಾರತ ಆಚರಣೆ ಕೂಡ ಇರೋದ್ರಿಂದ ಅದನ್ನು ಕೂಡ ಮಾಡ್ತಿದ್ದಾರೆ. ನಮ್ಮ ದೇಶದಲ್ಲಿ ಸ್ಪೆಸಿಫಿಕ್ ಆಗಿ ಇಂಜಿನಿಯರಿಂಗ್ ನಮಗೆ ಕಾನ್ಸಂಟ್ರೇಟ್ ಮಾಡಿ 5 ಚೂಸ್ ಮಾಡಿ ಇದನ್ನ CSR ಇನಿಷಿಯೇಟಿವ್ ಮಾಡ್ತಿರೋದು ಅತ್ಯಂತ ಎಫೆಕ್ಟಿವ್ ಆಗಿ ಅದು ರೀಚ್ ಆಗ್ತಾ ಇದೆ ಅಂತ ನಾನು ಕೂಡ ಹೇಳ್ತಾ ಅವರಿಗೆ ಶುಭವಾಗಿ ಗೌರವಿಸುವಲ್ಲಿ ಮತ್ತಷ್ಟು 1993ರಲ್ಲಿ ಕೇರಳದ ಕ್ಯಾಲಿಕೆಟ್ ಎಂಬ ಜಿಲ್ಲೆಯಲ್ಲಿ ಪ್ರಾರಂಭವಾಯಿತು. ಅಲ್ಲಿಂದ ಇಲ್ಲಿವರೆಗೂ ಸುಮಾರು 14 ದೇಶಗಳಲ್ಲಿ 425ಕ್ಕೂ ಹೆಚ್ಚು ಶೋರೂಮ್ಗಳನ್ನು ವರ್ಲ್ಡ್ ವೈಡ್ ಆಗಿ ಪ್ರಾರಂಭವಾಗಿದೆ. ಅದರಲ್ಲಿ 278 ಮಲಬಾರ್ ಗೋಲ್ಡ್ ಡೈಮಂಡ್ಸ್ ಭಾರತದಲ್ಲಿದೆ. ಇದರ ಒಂದು ವಾರ್ಷಿಕ ವಹಿವಾಟು 69,000 ಕೋಟಿಗೂ ಹೆಚ್ಚಾಗಿ ವಹಿವಾಟು ಮಾಡ್ತಾ ಬರ್ತಾ ಇದೆ ಭಾರತದಲ್ಲಿ. ಹಾಗೂ 30,000 ಎಂಪ್ಲಾಯೀಸ್ಗಳಿಗೆ ಉದ್ಯೋಗವನ್ನು ಕೂಡ ನೀಡಲಾಗುವುದು. ಹಾಗೆಯೇ ಭಾರತದಲ್ಲಿ ನಂಬರ್ 1 ಟ್ಯಾಕ್ಸ್ ಪೇಯರ್ ಆಗಿ ಕೂಡ ಮಲಬಾರ್ ಗ್ರೂಪ್ ಆಗಿದೆ. ಇವರು ಮಲಬಾರ್ ಗೋಲ್ಡ್ ಡೈಮಂಡ್ಸ್ ಅಂಗಸಂಸ್ಥೆಯಾಗಿರುವಂತಹ ಮಲಬಾರ್ ಚಾರಿಟಬಲ್ ಟ್ರಸ್ಟ್, ಈ ಒಂದು ಚಾರಿಟಬಲ್ ಟ್ರಸ್ಟ್ 1999 ಜನವರಿ 5ರಂದು ಕೇರಳದಲ್ಲಿ ಸ್ಥಾಪನೆಯಾಯಿತು. ಅಲ್ಲಿಂದ ಇಲ್ಲಿಯವರೆಗೆ ಸುಮಾರು ಅನೇಕ ಸಮಾಜಮುಖಿ ಕಾರ್ಯಕ್ರಮವನ್ನು ಮಲಬಾರ್ ಗ್ರೂಪ್ ಮಾಡುತ್ತಾ ಬರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಶಿಕ್ಷಣ, ಆರೋಗ್ಯ, ಆರೈಕೆ, ವಸತಿ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳು, ಮಾನವೀಯ ಧರ್ಮವಾಗಿರ್ಬೋದು, ಪರಿಸರ ಕಾಳಜಿ ಆಗಿರ್ಬೋದು, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರ್ತಾ ಇದೆ. ಅಲ್ಲಿಂದ ಇಲ್ಲಿವರೆಗೆ ಸುಮಾರು 388 ಕೋಟಿಗೂ ಹೆಚ್ಚು ಹಣವನ್ನು ಈ ಒಂದು ಕಾರ್ಯಕ್ರಮಗಳಿಗೆ ವ್ಯಯ ಮಾಡಿದೆ.